ಮಂಡ್ಯ ಲೋಕಸಭಾ ರಣಾಂಗಣ ಈಗ ಇಡೀ ದೇಶದ ಗಮನ ಸೆಳೆದಿದೆ. ಸೊ ಇದು ಎರಡು ಪ್ರತಿಷ್ಠಿತ ಕುಟುಂಬಗಳ ನಡುವಿನ ಜಿದ್ದಾಜಿದ್ದಿನ ಅಥವಾ ಸ್ವಾಭಿಮಾನದ ಪ್ರತಿಷ್ಠೆಯ ಅಖಾಡನ. ಒಂದು ಕಡೆ CM ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿತಾರೆ ಅನ್ನುವಂಥದ್ದು, ಮತ್ತೊಂದು ಕಡೆ ದಿವಂಗತ ರೆಬಲ್ ಸ್ಟಾರ್ ಅಂಬರೀಷ್ ಪತ್ನಿ ಸುಮಲತಾ ಅಖಾಡಕ್ಕೆ ಇಳಿಯುವ ತೀರ್ಮಾನ ಮಾಡಿರೋದು. ಸೊ ಇಬ್ಬರ ನಡುವಿನ ಹಣಾಹಣಿ ಇಡೀ ಮಂಡ್ಯ ಜನರನ್ನ ತುದಿಗಾಲ ಮೇಲೆ ನಿಲ್ಲಿಸಿದೆ. ಸೊ ಹಾಗಿದ್ರೆ ಇಲ್ಲಿ ವಿವಿಧ ರಾಜಕೀಯ ಪಕ್ಷಗಳು JDS, ಕಾಂಗ್ರೆಸ್, BJP ಮತ್ತು ಸುಮಲತಾ ಬೆಂಬಲಿಗರು ಏನು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ? ಹಾಗಿದ್ರೆ ಮಂಡ್ಯ ರಾಜಕಾರಣ ಏನು ಸೂಚಿಸುತ್ತೆ? ಸೊ ಮತ್ತೊಂದು ಬಾರಿ ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮಂಡ್ಯ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತದೆ. ಇದನ್ನು ಮಾತಾಡ್ತೀನಿ ಎಲ್ಲರ ಜೊತೆಗೆ. ಸೊ ಹಾಗಿದ್ರೆ ಇಡೀ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಖಾಡಕ್ಕೆ ಇವತ್ತು ಕುಮಾರಸ್ವಾಮಿಯ ಮಗ ಬರ್ತಾ ಇದ್ದಾರೆ. ಅದು ಸ್ವಾಭಿಮಾನಕ್ಕೆ ಧಕ್ಕೆ. JDSನವರಿಗೆ ಕ್ಯಾಂಡಿಡೇಟ್ ಇಲ್ವಾ ಅನ್ನೋ ಪ್ರಶ್ನೆ ಇದೆ. JDSನವರಿಗೆ ಕ್ಯಾಂಡಿಡೇಟ್ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಮಂಡ್ಯ ಜಿಲ್ಲೆಗೆ ದೇವೇಗೌಡರು ಇಂದಿನ ಎಲೆಕ್ಷನ್ ಚುನಾವಣೆ ಸಮಯದಲ್ಲ, ಬಹು ವರ್ಷಗಳಿಂದ ಕಾಲ ದೇವೇಗೌಡರಿಗೂ ಮತ್ತು ಮಂಡ್ಯಕ್ಕೂ ಅವಿನಾವ ಸಂಬಂಧ ಇದೆ. ಆ ಸಂಬಂಧದ ಕಾರಣ ನಮ್ಮ JDS ಅಭ್ಯರ್ಥಿನ ನಮ್ಮ ಜಿಲ್ಲಾ ಪಂಚಾಯತಿ JDSಗೆ ಮಂಡ್ಯದಕ್ಕೆ ಹೊರಗಿನವರೇ ಬೇಕು, ಯಾಕಂದರೆ ಬೇರೆ JDSನಲ್ಲಿ MP ಆಗುವಂಥ ಯೋಗ್ಯತೆ ಇಲ್ವಾ? ಆ ಥರ ಅಂತೇನಲ್ಲ. ಎಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದ್ರೆ ನಿಂತು ಯಡಿಯೂರಪ್ಪನವ್ರ ಮಗ ಬಂದು ವರ್ಣದಲ್ಲಿ ನಿಂತು ಪ್ರಯತ್ನ ಪಟ್ಟಿದ್ರು, ಅದೇನು ತಪ್ಪ? ಈಗ ಯಡಿಯೂರಪ್ಪನ ಮಂಡ್ಯದಿಂದ ಹೋಗಿ ಶಿವಮೊಗ್ಗದ ರಾಜಕಾರಣ ಅದೇನು ತಪ್ಪೇನಿಲ್ಲ. ಈಗ ಕುಮಾರಣ್ಣವ್ರು ಬಂದು ಹಾಸನದಿಂದ ರಾಮನಗರದಲ್ಲಿ ನಿಂತಾರೆ, ಅದು ಏನೂ ತಪ್ಪಿಲ್ಲ. ಬಟ್ ನಮ್ಮ ಸಮಗ್ರ ಮಂಡ್ಯ ಅಭಿವೃದ್ಧಿಗೋಸ್ಕರ ಒಬ್ಬ ಯುವ ಚೇತನ ದೇವೇಗೌಡರ ಕುಟುಂಬದವ್ರು ಬಂದರೆ ಮಂಡ್ಯ ಅಭಿವೃದ್ಧಿ ಆಗುತ್ತೆ, ಇಲ್ಲದೇ ಆಗಲ್ಲ. ದೇವೇಗೌಡರ ಕುಟುಂಬ ಅನ್ನೋಕ್ಕಿಂತ ಹೆಚ್ಚಾಗಿ ಅವಿನಾವಭಾವ ಸಂಬಂಧ ಮಂಡ್ಯದ ಅವನು ಒಬ್ಬ ರೈತ ಮಗನ ರೀತಿಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಸಮಗ್ರ ಮಂಡ್ಯ ಅಭಿವೃದ್ಧಿಯನ್ನು ಮಾಡ್ತಾರೆ. ಆ ಮಾಡೋಕ್ಕೋಸ್ಕರ ಹಾಗೂ ಯಾರು ದೇವೇಗೌಡರ ಒಂದು ಅವಿನಾವಭಾವ ಸಂಬಂಧ ಮಂಡ್ಯಕ್ಕಿರುವಂಥ ಕಾರಣದಿಂದ ಒಂದು ದೇವೇಗೌಡರ ಕರುಳು ಮಂಡ್ಯದಲ್ಲಿ JDSಗೆ MP ಆಗುವಷ್ಟು ಅಭ್ಯರ್ಥಿಗಳ ಕೊರತೆ ಬರ ಇದೆ, ಮಂಜಿತನ ಇದೆ, ಸಿಕ್ಕಾಬಟ್ಟೆ ಜಾಸ್ತಿ ಇದೆ ಸರ್ ಕ್ಯಾಂಡಿಡೇಟ್ಗಳದು. ನಾವೇ ಯಾಕೆ ಹಾಕಲಿಲ್ಲ ಸರ್? ನಾವೇ ನಿಖಿಲೇ ಬೇಕು ಅಂತ ವರಿಷ್ಠರಿಗೆ ಕುಮಾರಣ್ಣಂಗೆ ದೇವೇಗೌಡರು ಒತ್ತಡ ಹಾಕಿ ನಿಖಿಲ್ ಅಣ್ಣನೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಕರ್ಸ್ಕೊಳ್ತಾ ಇರೋದು. ನಮ್ಮ ಕಾರ್ಯಕರ್ತರು 24 ಗಂಟೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಪಕ್ಷದ ಬಗ್ಗೆ ದೂರಲ್ಲ. ಮೇ 23ಕ್ಕೆ ಬನ್ನಿ, ನಿಖಿಲ್ ಕುಮಾರಸ್ವಾಮಿ ಅವರು MP ಆಗಿರ್ತಾರೆ, ಅನೌನ್ಸ್ ಆಗಿರ್ತದೆ. ಸೊ ಹಾಗಾದರೆ ಸುಮಲತಾ ಅಂಬರೀಷ್ ಅವರು ಒಂದು ಮಾತು ಹೇಳಿದರು, ನಮ್ಮ ಕುಟುಂಬದಿಂದ ಯಾರು ರಾಜಕಾರಣಕ್ಕೆ ಬರಲ್ಲ. ಹಾಗಿದ್ರೆ ಅಂಬರೀಷ್ ಅವರ ಪತ್ನಿ ತಕ್ಷಣಕ್ಕೆ ಅಧಿಕಾರಕ್ಕೆ ಅಥವಾ ಚುನಾವಣೆಗೆ ಬರಲಿಕ್ಕೆ ಇಲ್ಲಿ ಮಂಡ್ಯದಲ್ಲಿ ಇರ್ತಕ್ಕ ಹತ್ತುಪುತ್ತ ಕಾಂಗ್ರೆಸ್ ನಾಯಕರಿಗೆ ಕಾರಣ ಅಂತ ಹೇಳ್ತಾರೆ. ಸರ್, ಈಗ ಇದು ನನ್ನ ಜಿಲ್ಲೆ, ನನ್ನ ಹೆಮ್ಮೆ, ನಾವು ಸ್ವಾಭಿಮಾನಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಹೆಬ್ಬಾಗಲ ಇನ್ನೊಂದು ಜಿಲ್ಲೆಗೆ ನಾವು ಮಾರ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ನಮ್ಮ ಮಂಡ್ಯ ಜಿಲ್ಲೆ ಯಾರು ಕ್ಯಾಂಡಿಡೇಟ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ. ಬಟ್ ಈ ಚುನಾವಣೆಯಲ್ಲಿ ಮಾತ್ರ ಸುಮಲತಾ ನಮ್ಮೆಲ್ಲ ಸಂಪೂರ್ಣ ಬೆಂಬಲ ಇದೆ. ಅವಳು ನಮ್ಮ ಮನೆ ಸೊಸೆ ಇದ್ದಾರೆ. ಅಂಬರೀಷ್ ಅಣ್ಣ ಮಾಡಿದಂಥ ಸಾಧನೆಗಳು, ಕೆಲಸಗಳು ಸುಮಾರು ಇದೆ. ಇವತ್ತೇನು JDSಲ್ಲಿ 7 ಕೆಳಗಿದ್ದಾರೆ, ಅದಕ್ಕೆ ಮೂಲ ಕಾರಣಕರ್ತರು ಅಂಬರೀಷ್ ಅಣ್ಣ. ಅಂದರೆ ಅಂಬರೀಷ್ ಅವರು ಸಪೋರ್ಟ್ ಮಾಡಿದ್ರು ಅವಾಗ ಕಾಂಗ್ರೆಸ್ಸಲ್ಲಿ ಇದ್ದಾಗ, ಅದಕ್ಕೆ JDS ಗೆದ್ದಿ ಅಂತ ಅಲ್ಲ, ಅವ್ರು ಸಪೋರ್ಟ್ ಕೊಟ್ಟು ಸಹಕಾರ ಕೊಟ್ಟಿದ್ದಾರೆ. ಇವತ್ತೇನು JDS ಶಾಸಕರು ಏನಿದ್ದಾರೆ, ಕಾಂಗ್ರೆಸ್ ಅವರು ಸಹಕಾರ ಕೊಡ್ತಾ ಇದ್ದಾರಲ್ಲ, ಈಗ JDS ಬಿಟ್ಟು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅವ್ರು ಸಹಕಾರ ಕೊಡ್ತಿರೋದು ಏನಕ್ಕೆ ಅಂದರೆ ಮಂಡ್ಯದಲ್ಲಿ ಅಂಬರೀಷ್ ಅಣ್ಣವ್ರದ್ದು ಅಪಾರವಾದ ಕೊಡುಗೆ JDS ಅವ್ರ ಮೇಲೆ ಐತೆ. ಕಾಂಗ್ರೆಸ್ ಅವ್ರಿಗಿಂತ JDS ಅವ್ರ ಮೇಲೆ ಐತೆ. JDS ಅವ್ರು ಇದೊಂದು ಕ್ಷೇತ್ರ ಬಿಟ್ಕೊಡ್ಲಿ. CM ಕುಮಾರಸ್ವಾಮಿ, ಬರೀ ಮಂಡ್ಯ ಹಾಸನಗಲ್ಲ ಕುಮಾರಸ್ವಾಮಿ CM, ಇಡೀ ಸ್ಟೇಟ್ಗೆ ಕುಮಾರಸ್ವಾಮಿ CM. ಅವ್ರು ಎಲ್ಲರೂ ಉತ್ತರ ಕರ್ನಾಟಕ ಎಲ್ಲರೂ ಅಂತ ಹೋಗಿ ಗೆಲ್ಸ್ಕೊ ಬರಲಿ, ಇದೊಂದು ಅಭಿಮಾನದಲ್ಲಿ ಇದೊಂದು ಬಿಟ್ಕೊಡ್ಲಿ ಅಂತ ನಾವು ಕೇಳ್ತಾ ಇರೋದು. ಸುಮಲತಾ ಅಂಬರೀಷ್ಗೆ ಯಾಕೆ ಬೇಕು? ಸುಮಲತಾ ಅವರು ರಾಜಕಾರಣಕ್ಕೆ ಮೊದಲು ಬಂದಿರಲಿಲ್ಲ, ಕ್ಷೇತ್ರ ಸುತ್ತಿದ್ರ ಅಂತ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ ಕೆಲವು ಸಚಿವರು. ಹಾಗಿದ್ರೆ ಸುಮಲತಾ ಅವರಿಗೆ ರಾಜಕಾರಣದ ಹುಚ್ಚು ಅತೃಪ್ತ ಕಾಂಗ್ರೆಸ್ ನಾಯಕರು ಹಚ್ಚಿದ್ದಾರೆ, ಅವ್ರಿಗೆ ತಲೆಗಿರಲಿಲ್ಲ. ಖಂಡಿತ ಇಲ್ಲ. ಅವ್ರಿಗೆ ಯಾವುದೇ ನಾಯಕರಾಗಲಿ, ಯಾವುದೇ ಕಾಂಗ್ರೆಸ್ ಮುಖಂಡರಾಗಲಿ ಯಾರೂ ಕೊಟ್ಟಿರಲಿಲ್ಲ. ಅವ್ರಿಗೆ ಏನಾಗಿತ್ತು ನಿಜ, ನೀವು ಹೇಳ್ತಾ ಇದ್ರಿ, ಅಂಬರೀಷ್ ಇದ್ದಾಗ ಅವ್ರಿಗೆ ಇಷ್ಟ ಇರಲಿಲ್ಲ ರಾಜಕಾರಣಕ್ಕೆ ಬರೋದು, ಅವ್ರ ಕುಟುಂಬದವ್ರು ಯಾರೂ ಬರಬೇಕು ಅಂತ ಇಷ್ಟ ಇರಲಿಲ್ಲ. ಆದರೆ ಅವರು ಸತ್ತ ನಂತರ ಅವ್ರ ಅಭಿಮಾನಿಗಳು ದಿನ ಬಂದು ಸುಮಲತಾ ಅವ್ರ ಹತ್ರ ಅವರ ಕಷ್ಟಗಳನ್ನ, ನೋವುಗಳನ್ನ, ಪ್ರೀತಿನ ಹಂಚ್ಕೊಂಡಾಗ ಅವ್ರಿಗೆ ಅವರು ಅಂಬರೀಷ್ ಅವ್ರು ಹೇಗೆ ನಡ್ಕೊತಿದ್ರು ಅದೇ ರೀತಿ ಅವರು ಕೂಡ ನನ್ನ ಜಿಲ್ಲೆ ಬೇಕು, ನನ್ನ ಜಿಲ್ಲೆ ಜನ ಬೇಕು ಅನ್ನೋ ಒಂದು ಹುಮ್ಮಸ್ಸಲ್ಲಿ ಈಗ ಬಂದಿದ್ದಾರೆ. ಹಾಗೆ ಈ ನಾವು ಎಲ್ಲ ಕೇಳ್ಕೊಳ್ಳೋದು, ನಾವು ಹೈಕಮಾಂಡ್ ಒಂದು ವೇಳೆ ಕಾಂಗ್ರೆಸ್ನ ಇದು ಸೀಟ್ JDS ಬಿಟ್ಟು ಕೊಟ್ಟಿದ್ದೀವಿ ಅಂತಂದರೆ ಸುಮಲತಾ ಕಣದಿಂದ ಹೊರಗೆ ಬರ್ತಾರ, ನಿಲ್ತಾರ? ಸ್ಪರ್ಧೆ ಖಚಿತ, ಸುಮಲತಾ ನಿಲ್ಲೋದು ಖಚಿತ. ನಾವು ಮೊದಲನೇ ಅವಕಾಶ ನಮ್ಮ ಪಕ್ಷದ ಕಾಂಗ್ರೆಸ್ಸಿಂದ ನಾವು ಕೇಳ್ತಾ ಇದ್ದೀವಿ. ಹಾಗೆ ನಮ್ಮ ಮಾಜಿ ಪ್ರಧಾನಿಗಳು ಮತ್ತು ಮುಖ್ಯಮಂತ್ರಿಗಳನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಬಿಟ್ಕೊಡಿ ಅಂತ. ಒಂದೊಮ್ಮೆ ಒಪ್ಪಲಿಲ್ಲ ಅಂದರೆ ಇಂಡಿಪೆಂಡೆಂಟ್ ಆಗಿ ನಿಲ್ಲೋದಂತೂ ಖಚಿತ. ನಿಮ್ಮ ಪ್ರಕಾರ ಮಂಡ್ಯ ಜಿಲ್ಲೆಯಲ್ಲಿ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಮೈತ್ರಿ ಆಗಿಲ್ಲ? ಇಲ್ಲ, ಖಂಡಿತ ಇಲ್ಲ. ಯಾಕೆ? ಅದು ದೊಡ್ಡವ್ರ ಲೆವೆಲ್ ಆಗಿದೆ ಸರ್. ಇಲ್ಲಿ ನಡೀತಾ ಇರೋದು ಕಾರ್ಯಕರ್ತರು, ಅಭಿಮಾನಿಗಳ ನಿರ್ಧಾರ.
ನಮ್ಮ ಜಿಲ್ಲೆಗೆ ಯಾವತ್ತೂ ಒಂದು ಸ್ವಾಭಿಮಾನದೆ. ಅಂಬರೀಷ್ ಅಣ್ಣನ ಕೊಡುಗೆ ಪ್ರತಿಯೊಂದು ಹಳ್ಳಿಗೆ ಹೋಗಲಿ ಒಂದೊಂದು ಕಾಂಪೌಂಡಲ್ಲಿ ಐತೆ, ಒಂದೊಂದು ಪಾರ್ಕ್ ಇದೆ, ಒಂದು 150 ಸಮುದಾಯ ಭವನಗಳ ಬಡವರು ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಅವ್ರ ಕೊಡುಗೆ ಅಪಾರವಾಗಿರೋದು. ಅದರಲ್ಲೂ ಸ್ವಾಭಿಮಾನವಾಗಿ ಅಂಬರೀಷ್ ಅಣ್ಣ ಹುಟ್ಟಿರುವಂಥ ತವರು ಜಿಲ್ಲೆಯಲ್ಲಿ ನಮ್ಮ ಸುಮಲತಾ ಮೇಡಮ್ ಅವ್ರು ಬಂದು ನಿಂತ್ಕೋಬೇಕು ಅಂತಂದರೆ ಸಂತೋಷವಾಗಿ ಸ್ವಾಗತಿಸಿದ್ವಿ. ಅದಕ್ಕಿಂತ ಹೆಚ್ಚಾಗಿ ಎಲ್ಲ 8 ವಿಧಾನಸಭಾ ಕ್ಷೇತ್ರದಿಂದ ಎಲ್ಲ ಸಾಮೂಹಿಕವಾಗಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಅಕ್ಕ ನೀವು ನಿಂತ್ಕೋಬೇಕು, ಯಾಕೆ ಬೇಡ ಅಂಬರೀಷ್ ಅಣ್ಣನ ಅಸ್ತಿತ್ವ ಉಳಿಸಿ, ನಮ್ಮೆಲ್ಲರ ಒಂದೇ ಕೂಗು ಮಂಡ್ಯದಲ್ಲಿ ಅಂಬರೀಷ್ ಅಣ್ಣನ ಕುಟುಂಬ ಉಳಿಸ್ಕೋಬೇಕು. ಅತ್ಯಧಿಕ ಲಕ್ಷಾಂತರ ಲೀಡಿಗಲ್ಲಿ ಸುಮಲತಾ ಅವರು ಗೆಲ್ತಾರೆ. ವಿಧಾನಸೌಧಕ್ಕೆ ಮಾತ್ರ ಮೈತ್ರಿ ಆಗಿದೆ, ಮಂಡ್ಯದಲ್ಲ. ಚಲುವರಾಯ ಸಾಹೇಬ್ ಹೇಳಿದ್ರು, ಅದ್ರ ಪ್ರಕಾರವೇ ಸುಮಲತಾ ನಿಲ್ತಾ ಇದ್ರು ಅಂತ ಹೇಳ್ತಾರೆ JDSನವರು. ಇದು ಕಾಂಗ್ರೆಸ್ ನಿರ್ಣಯ ಅಲ್ಲ, ಲೋಕಲ್ ಕಾಂಗ್ರೆಸ್ ನಾಯಕರ ನಿರ್ಣಯ. ಸರ್, ಕಾಂಗ್ರೆಸ್ ನಿರ್ಣಯ ಅಂತ ಹೇಳಿದ್ರೆ ಚಲುವರಾಯ ಸ್ವಾಮಿ ನಿರ್ಧಾರ ಮಾಡ್ತಾರೆ, ರಾಷ್ಟ್ರೀಯ ರಾಜ್ಯದ ಮುಖಂಡಗಳು ನಿರ್ಧಾರ ಮಾಡ್ತಾರೆ. ಈಗ ಯಾರು ತೀರ್ಮಾನ ಮಾಡ್ತಾರೆ ಸುಮಲತಾ ಈಗ ಆ ಕಡೆ ಕೇಳಿಬೇಕಂತೇಳಿ? ಹೈಕಮಾಂಡ್ ಮಾಡ್ತಾ ಇಲ್ಲ. ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಪಕ್ಷದ ಮುಖಂಡರು ಪಕ್ಷದ ನಿಷ್ಠೆ ತತ್ವ ಸಿದ್ಧಾಂತಕ್ಕೆ ಪ್ರತಿಯೊಬ್ಬರು ಭದ್ರಾಗಬೇಕು. ಪಕ್ಷದ ನಿಷ್ಠೆ ಮಾಡಿ JDSನವರು ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಸೀಟ್ ಗೆದ್ದಿದ್ರಿ, ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ CM, ಆಮೇಲೆ ಇಮೇಜ್ ಇದೆ, ರಾಜ್ಯದ ಯಾವುದೇ ಮೂಲೆಗೆ ಹೋದ್ರು ಕುಮಾರಸ್ವಾಮಿ ಜನ ಸೇರ್ತಾರೆ. ಹಾಗಿದ್ರೆ ಮಗನನ್ನ ರಾಜ್ಯದ ಯಾವುದೋ ಒಂದು ಕ್ಷೇತ್ರ ಗೆಲ್ಸಕ್ಕಾಗಲ್ಲ ನಿಮಗೆ ಅಂತ ಕಾಂಗ್ರೆಸ್ನವ್ರು ಕೇಳ್ತಾರೆ. ನಿಮ್ಮ ಮಿತ್ರರು. ಉದ್ದೇಶ ಅದಲ್ಲ. ನಮ್ಮ ಉದ್ದೇಶ ಮೈತ್ರಿ ಧರ್ಮ ನಡೀತಾ ಇರ್ತಕ್ಕಂಥದ್ದು ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರ ನಡುವೆ. ಅವ್ರು ಏನೇ ತೀರ್ಮಾನ ತಗೊಂಡ್ರು ನಾವು ಅದಕ್ಕೆ ಭದ್ರಾಗಿದ್ದೀವಿ. ಈಗಾಗಲೇ ಕಾಂಗ್ರೆಸ್ ಬಿಟ್ಟು ಕೊಟ್ರೆ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರ ತೀರ್ಮಾನ ನಾವು ಬದ್ದರು. ಯಾರಿಗೆ ಬಿಟ್ಟು ಕೊಟ್ರು ನಾವು ಬದ್ರು. ನೀವ್ ಹೇಗೆ ಬದ್ರಿದ್ರಿ ಅಂತ ಹೇಳ್ತೀರೋ ಕಾಂಗ್ರೆಸ್ನವ್ರು ಹಾಗೆ ಭದ್ರಾಗಬೇಕು. ಬೇಕು ಅದೇ ಧರ್ಮ. ಅವ್ರು ಇರಬೇಕು. ಕಾಂಗ್ರೆಸ್ನವ್ರು ಮೈತ್ರಿ ಧರ್ಮ ಕಾಪಾಡ್ಬೇಕಾದ್ರೆ ಇರಬೇಕು. ಅವ್ರು ಇರಬೇಕು. ಇರಲ್ದಾರೆ ಬಿಟ್ಟು ಅದಕ್ಕೇನು ಮಾಡೋಕ್ಕಾಯ್ತದೆ? ಹೈಕಮಾಂಡ್ಗೆ ತಿಳಿಸ್ತೀವಿ. ನಮ್ಮ ನೆಲದಲ್ಲಿ ಉತ್ತು ಬೆಳೆಯಕ್ಕೆ ಎತ್ತನ್ನ ಹಾಸನದಿಂದ ಕರ್ಕೊಂಡ್ ಬರ್ತಿದ್ರೆ ಕೇಳ್ತಾ ಇದ್ರು. ಸರ್ ಎಲ್ಲೆಲ್ಲಿಂದ ಬಂದು ನಿಲ್ತಾರೆ, ಯಾರು ಬೇಕಾದ್ರೆ ಸರ್ ಸ್ಪರ್ಧೆ ಮಾಡ್ಬೋದು. ನಿಖಿಲ್ ಕುಮಾರಸ್ವಾಮಿ ಒಬ್ಬರೇ ಬಂದಿಲ್ಲ. ಎಲ್ಲೆಲ್ಲಿಂದ ಪಾಕಿಸ್ತಾನದಿಂದ ಏನು ಬಂದಿಲ್ವಲ್ಲ, ಪಾಕಿಸ್ತಾನದಿಂದ ಏನು ಬಂದಿಲ್ಲ. ನಮ್ಮ ರಾಜ್ಯದವ್ರು ಅವ್ರವೇ, ಇಲ್ಲಿ ಪ್ರಜೆ ಅವರು. ಪಕ್ಕ ಡಿಸ್ಟಿಕ್ ಹಾಸನ ಡಿಸ್ಟಿಕ್, ಮಂಡ್ಯ ಡಿಸ್ಟಿಕ್ ಪಕ್ಕ ಡಿಸ್ಟಿಕ್. ಹಾಸನ ಡಿಸ್ಟಿಕ್, ಮಂಡ್ಯ ಡಿಸ್ಟಿಕ್ ಪಕ್ಕ ಡಿಸ್ಟಿಕ್. ಎಲ್ಲಿ ಪಾಕಿಸ್ತಾನ ಮನೆ ಮಾಡಿದ್ರು, ಯಾಕೋಸ್ಕರ ಬಂದಿದ್ರು? JDS ಪ್ರಶ್ನೆ ಮಾಡ್ತಾ ಇದಾರೆ. ಅವ್ರೇನು ಬೇರೆ ರಾಜ್ಯದಿಂದ ಬರ್ತಾ ಇಲ್ಲ, ಬೇರೆ ರಾಷ್ಟ್ರದಿಂದ ಬರ್ತಾ ಇಲ್ಲ. ನಾನು BJP ಕೇಳ್ತೇನೆ. ಕಳೆದ ಉಪಚುನಾವಣೆ 2.5 ಲಕ್ಷ ಓಟ್ ತಗೊಂಡಿದ್ರಿ. ಇವತ್ತು BJP ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಜೊತೆಗೆ ಹಿಂದ್ಗಡೆಯಿಂದ ಬ್ಯಾಕ್ ಸೈಡ್ ಇಂದ ಸಪೋರ್ಟ್ ಮಾಡ್ತಾ ಇದ್ರಿ. ನೀವು ಕ್ಯಾಂಡಿಡೇಟ್ ಹಾಕ್ತೀರಾ? ನಾವು ನೋಡಿ, ದೇಶದಲ್ಲಿ ಮೋದಿ ನಮ್ಗೆ ಅಭಿಮಾನ, ಕಮಲ ನಮ್ಮ ಸ್ವಾಭಿಮಾನ. ಖಂಡಿತವಾಗ್ಲೂ ನಾವು ಕ್ಯಾಂಡಿಡೇಟನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಹಾಕ್ತೀವಿ. ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಕಾಯ್ತಾ ಇದ್ರ ಬಸ್ ಯಾವಾಗ ಬರುತ್ತೆ? ಸುಮಲತಾ ಬಸ್ ಯಾವಾಗ ಬರುತ್ತೆ? ಎಷ್ಟೊತ್ತಿಗೆ ಸೀಟಿ ಹೊಡೆಯುತ್ತೆ ಅಂತ ಕಾಯ್ತಾ ಇದ್ರ? ಯಾಕೆಂದರೆ ಇವತ್ತು ಸುಮಲತಾ ಅಂಬರೀಷ್ ಅವ್ರಿಗೂ ಆಫರ್ ಕೊಟ್ಟಿದ್ವಿ, ನೀವು ನೇರವಾಗಿ ಬಂದು BJPಗೆ ಸೇರ್ಕೊಂಡ್ರೆ ಸಂಪೂರ್ಣವಾದ ವಿಶ್ವಾಸ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಖಂಡಿತ ನಿಮಗೆ ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಕರೆದ್ವಿ. ಅವರು BJPಗೆ ಬಂದು BJP B-ಫಾರ್ಮ್ನಿಂದ ಸ್ಪರ್ಧಿಸ್ತಾರೆ. ಖಂಡಿತವಾಗಲೂ ಸ್ವಾಗತ ಇದೆ. ಇಲ್ಲದೇ ಇದ್ದರೆ ನಮ್ಮದು ಸ್ವಾಭಿಮಾನಿ ಪಕ್ಷ ಏನು ಒಂದು ಇವತ್ತು ಕ್ಯಾಂಡಿಡೇಟನ್ನು ನಾವು ಹಾಕೇತಿರ್ತೀವಿ. ಇದು ಶತಸಿದ್ಧ ಅಂತ ಹೇಳಿಕ್ಕೆ ನಾನು ಹಾಗಿದ್ರೆ ಸುಮಲತಾ ಮಹಿಳೆಯಾಗಿ, ಅಂಬರೀಷ್ ಅವರ ಪತ್ನಿಯಾಗಿ, ಮತ್ತೆ ಕಳೆದ ಚುನಾವಣೆಯಲ್ಲಿ ಕೂಡ 2013ರಲ್ಲಿ ಅವ್ರು ಓಡಾಡಿದ್ರು. ನಾನು ಕೂಡ ಅವಾಗ ಒಂದು ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ಒಂದು ಮಾತು ಹೇಳಿದ್ರು, ನನ್ನ ಕುಟುಂಬದವರು ರಾಜಕಾರಣಕ್ಕೆ ಬರಲ್ಲ. ಸೊ ಹಾಗಿದ್ರೆ ಎಲ್ಲೋ ಒಂದು ಕಡೆ BJPಗೂ ಒಂದು ರೀತಿ ತುಪ್ಪ, ಕಾಂಗ್ರೆಸ್ ಅತೃಪ್ತಿಗೂ ಒಂದು ತುಪ್ಪ, ಆ ತುಪ್ಪವನ್ನು ತಗೊಂಡು ಊಟ ಮಾಡಕ್ಕೆ ಹೊರಟಿದ್ರು. ಈಗ ಸುಮಲತಾ ಅವರು ನಮ್ಮ ಪಕ್ಷದ ಚಿಹ್ನೆ ಅಡಿಲಿ ಬಂದರೆ ನಾವು ಗೆಲ್ಲಿಸ್ಕೊಳ್ತೀವಿ. ತುಪ್ಪ ಬಿದ್ದಂಗೆ ನಿಮ್ಗೆ ರೊಟ್ಟಿಗೆ ತುಪ್ಪ ಬಿದ್ದಂಗೆ ಆಗುತ್ತೆ. ಹೌದು. ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದ ಒಂದು ಇದನ್ನು ಯಾರಿಗೂ ಅಡಮಾನ ಇಡೋದಿಲ್ಲ ನಾವು. ಅದರಲ್ಲೂ ನಮ್ಮ ಜಿಲ್ಲೆಯ ಒಬ್ಬ ಹೊರಗಡೆಯಿಂದ ತಂದು ನಿಲ್ಲಿಸಲ್ಲ. ನಮ್ಮ ಜಿಲ್ಲೆಯ ಒಬ್ಬ ಕಾರ್ಯಕರ್ತನ ಒಬ್ಬ MP ಸೀಟನ್ನು ನಾವು ನಿಲ್ಲಿಸಿ ಅವರು ನಮ್ಮ ಶ್ರಮದಿಂದ ನಾವು ಒಬ್ಬರನ್ನ ಗೆಲ್ಲಿಸ್ತೀವಿ. ಈ ಸರಿ ಮೋದಿಯವ್ರನ್ನ ನಾವು ಪ್ರಧಾನಮಂತ್ರಿ ಮಾಡ್ತೀವಿ. ವಿಶ್ವ ಹೊಗಳ್ತಾ ಇದೆ ನಮ್ಮ ಮೋದಿಯವ್ರನ್ನ. ಮಂಡ್ಯ ಸೀಟು ಕೊನೆಯ ಕ್ಷಣದವರೆಗೂ ಕೂಡ ಅದು ವೇಟ್ ಅಂಡ್ ವಾಚ್ ಅಲ್ಲಿ ಇರುತ್ತಾ? ವೇಟಿಂಗ್ ಲಿಸ್ಟ್ ತರ ಈ ರೈಲ್ವೆ ಸೀಟ್ ವೇಟಿಂಗ್ ಲಿಸ್ಟ್ ಇರುತ್ತಲ್ಲ, ಆ ಥರದನ್ನ ಕಾಯ್ಕೊಂಡಿರ್ತೀರಾ? ನೋಡಿ, ಖಂಡಿತ ನಾನು ನಿಮ್ಗೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನಮ್ಮದು ರಾಷ್ಟ್ರೀಯ ಪಕ್ಷ. ನಾವು ಬೇರೆ ಪಕ್ಷ ಥರ ಮಾಡ್ಕೊಳ್ಳಲ್ಲ. ಇಲ್ಲ, ಮಾಡ್ಕೊಳ್ಳಲ್ಲ. ನಾವು ಮದುವೆ ಗಂಡಾಗಿ ಮದುವೆ ಮಂಟಪಕ್ಕೆ ಹೋಗ್ತೀವಿ. ನಾನು ರಾಜ್ಯದ ಕುಮಾರಸ್ವಾಮಿ ಅವ್ರಿಗೆ ಒಂದು ಮನವಿ ಮಾಡ್ತೀನಿ. ಮತ್ತೆ ದೇವೇಗೌಡರಲ್ಲಿ ಒಂದು ಮನವಿ ಮಾಡ್ತೀನಿ. ನೋಡಿ ಸ್ವಾಮಿ, ನೀವು ಬೇರೆ ಪಕ್ಷದಿಂದ ಬೇರೆ ಇದರಿಂದ ಬಂದಿದ್ರಲ್ಲ. ಮಂಡ್ಯದಲ್ಲಿ ಕಳೆದ 20 ವರ್ಷದಿಂದ ಪಕ್ಷದ ದುಡ್ದಂತ ಎಷ್ಟೇ ಜನ ಮಗ ಇಲ್ವಾ?
ಕಲ್ಪನಾ ಸಿದ್ದರಾಜ್ ಅವ್ರ ಮಗ ಇಲ್ವಾ? ನೀವು ಬಂದು ವಲಸೆ ಮಾಡಿ ಇಲ್ಲಿ ಮಾಡೋದೇನಿದ್ದು? ಅದಕ್ಕೆ ಹೇಳ್ತಾ ಇರೋದು ನಾವು ಖಂಡಿತ ಮಾಡ್ಲಿಕ್ಕೆ. ಇಲ್ಲಿ ನಮ್ಮ ಕಾರ್ಯಕರ್ತರು ಹೇಳ್ತಿದ್ದಾರೆ, ನಮ್ಮಲ್ಲಿ ನಮ್ಮ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಅಭ್ಯರ್ಥಿಗಳ ಕೊರತೆ ಇಲ್ಲ. ಕಳೆದ ಬಾರಿ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ, ಹೊಸ ಅಭ್ಯರ್ಥಿ ಡಾಕ್ಟರ್ ಸಿದ್ದರಾಮಯ್ಯನವರು 2,44,000 ಓಟ್ ತಗೊಂಡಿದ್ದಾರೆ. ನಮ್ಮಲ್ಲಿ ಈಗ ಸುಮಲತಾ ಅವ್ರು ಬರಲಿ, ಇನ್ನೊಬ್ರು ಬರಲಿ ಅಂತ ನಾವು ಯಾವುದು ಕಾಯ್ತಾನಲ್ಲ. ಸುಮಲತಾ ಬಂದರೆ ತುಂಬ ಹೃದಯ ಸ್ವಾಗತ ಮಾಡ್ತೀವಿ, ಗೆಲ್ಲಿಸ್ಕೊಡ್ತೀವಿ. ಅವ್ರು ಬರಲಿಲ್ಲ ಅಂದ್ರೂ ನಮ್ಮ ಅಭ್ಯರ್ಥಿ ಲಾಸ್ಟ್ ಕಳೆದ ಚುನಾವಣೆ ಲೋಕಸಭಾ ಉಪಚುನಾವಣೆಯಲ್ಲಿ ಹೊಸ ಅಭ್ಯರ್ಥಿನೇ, ಕ್ಷೇತ್ರಕ್ಕೆ ಪರಿಚಯ ಇರಲಿಲ್ಲ, ಆದರೂ ಕೂಡ ನಾವು 2,44,000 ಓಟ್ ಗೆದ್ದಿದ್ದೀವಿ. ಈ ಸತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೂಡ ಗೆಲ್ತೀವಿ. ನಮಗೆ ಬೇರೆ ಜಿಲ್ಲೆ ಬೇಡ, ಬೇರೆ ಊರು ಬೇಡ, ನಮ್ಮ ಮಂಡ್ಯದ 7-8 ತಾಲೂಕಲ್ಲಿ ಗೆಲ್ತೇವೆ. ಒಂದಿಲ್ಲಿ ಗಮನಿಸುವಂಥದ್ದು 3 ಪಕ್ಷಗಳ ಕಾರ್ಯಕರ್ತರು, ನಾಯಕರುಗಳಿದ್ದಾರೆ. ಹಾಗೆಯೇ ಸುಮಲತಾ ಮತ್ತೊಂದು ಕಡೆ ಅಂಬರೀಷ್ ಅವರ ಅಭಿಮಾನಿಗಳು ಕಡೆ ಇದ್ದಾರೆ. ಆದರೆ ಮಂಡ್ಯ ಬಹಳ ಜನ ಇಡೀ ರಾಜ್ಯ ನೋಡ್ತಕ್ಕಂಥದ್ದು ಬಹಳ ಸಮೃದ್ಧವಾಗಿದೆ ಅಂತ. ಆದರೆ ಹಾಗಿಲ್ಲ. ನಾವು ಇದು ಚರ್ಚೆ ಮರಿತಾ ಇದ್ವಿ ಬಹಳಷ್ಟು ಚಾನಲ್ಗಳು ಕೂಡ. ಈ ಜಿಲ್ಲೆಯಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅತಿ ಹೆಚ್ಚು. ಇವತ್ತು ಬರ ಇದೆ ಈ ಜಿಲ್ಲೆಯಲ್ಲಿ, ಇವತ್ತು ಅಂತರ್ಜಲ ಕುಸಿದೋಗಿದೆ. ಇವತ್ತು ಈ ಜಿಲ್ಲೆಯಲ್ಲಿ ರೈತರ ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಇವತ್ತು ಪ್ರತಿಷ್ಠೆಯ ರಾಜಕಾರಣ ಆಗ್ತದೆ. JDS, ಕಾಂಗ್ರೆಸ್, BJP ಅನ್ನೋದಕ್ಕಿಂತಲೂ ಕೂಡ ಈ ಜಿಲ್ಲೆ ಕೆಲವು ಭಾಗ ಮಾತ್ರ ಹಸಿರಾಗಿದೆ. ಇಡೀ 70% ಇವತ್ತು ಬರಡಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ನಾನು ಆಗಲೇ BJP ಕೇಳಿದೆ, ಯಡಿಯೂರಪ್ಪನವರು ಶಿವಮೊಗ್ಗದ ರಾಜಕೀಯ ಭವಿಷ್ಯ ಕಾಣ್ಕೊಳ್ತಾರೆ, ಬಳ್ಳಾರಿ ಈಶ್ವರಪ್ಪ ಶಿವಮೊಗ್ಗದ ರಾಜಕೀಯ ಕಾಣ್ಕೊಳ್ತಾರೆ, ಲಿಂಬಾವಳಿ ಬೆಂಗಳೂರು ಬರ್ತಾರೆ ಬಗಲಕೋಟೆಯಿಂದ, ಆ ರಾಜಕೀಯನಲ್ಲಿ ಕಾಣ್ಕೊಳ್ತಾರೆ. ಆದರೆ ಇಲ್ಲಿ ನಿಮ್ಮ ಮಿತ್ರ ಪಕ್ಷ ಕಾಂಗ್ರೆಸ್, ನಿಮ್ಮ ವಿರೋಧ ಪಕ್ಷ BJP, ಮತ್ತೊಂದು ಕಡೆ ಅಂಬರೀಷ್ ಅವರ ಅಭಿಮಾನಿಗಳಿರ್ತಾರೆ. ನಮ್ಮ ಜಿಲ್ಲೆಯಲ್ಲಿ JDS ನಲ್ಲಿ ಘಟಾನುಘಟಿ ನಾಯಕರಿದ್ದಾರೆ. ನಾಳೆ ನೀವೇನಿಲ್ಲಿ ಸ್ವಾಮಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಸ್ವಾಮಿ ಈಗ ಹೇಳೋದಕ್ಕೆ ಎಲ್ಲರೂ ಸಭೆಗೋಸ್ಕರ ಹೇಳ್ತಾರೆ. ಈಗ ನಿರ್ಮಲಾ ಸೀತಾರಾಮನ್ ತಗೊಂಬಂದು ಕರ್ನಾಟಕದಲ್ಲಿ ರಾಜ್ಯಸಭೆಗೆ ನಿಲ್ಲಿಸ್ತಾರೆ, ಸುಷ್ಮಾ ಸ್ವರಾಜ್ ತಗೊಂಡು ಬಳ್ಳಾರಿ ನಿಲ್ಲಿಸ್ತಾರೆ, ವೆಂಕಯ್ಯ ನಾಯ್ಡು ತಗೊಂಬಂದು ಕರ್ನಾಟಕದಲ್ಲಿ ನಿಲ್ಲಿಸ್ತಾರೆ, ಶೋಭಾ ಕರೆ ತಗೊಂಡ್ಬಂದು ಬೆಂಗಳೂರಲ್ಲಿ ವಿಧಾನಸಭೆ ನಿಲ್ಲಿಸ್ತಾರೆ. ಆಗ ಅವ್ರಿಗೆ ನ್ಯಾಯ, ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ಅಲ್ಲಲ್ಲ. ಈಗ ಯಾವುದೇ ಪಕ್ಷದ ಅಭ್ಯರ್ಥಿ ಸಮರ್ಥವಾದಂಥ ಅಭ್ಯರ್ಥಿನ ಆಯ್ಕೆ ಮಾಡಬೇಕಾದ್ದು ನಮ್ಮ ಪಕ್ಷದ ನಾಯಕರ ಧರ್ಮ, ನಮ್ಮ ಕಾರ್ಯಕರ್ತರು ನಮ್ಮ ಅಭ್ಯರ್ಥಿ ಗೆಲ್ಸ್ಕೊಳ್ತಕ್ಕಂಥ ನಮ್ಮ ಧರ್ಮ. ಇವತ್ತಿನ ರಾಜಕೀಯ ಸನ್ನಿವೇಶದಲ್ಲಿ ಇಡೀ ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ಕಾರ್ಯಕರ್ತರು, ಮುಖಂಡರು, ನಮ್ಮ 8 ಜನ ಏನು ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ 8 ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರುಗಳು ಕೂಡ ಒಕ್ಕೊರನಿಂದ ಭಯ ಏನಾಗಿದೆ ಅಂದರೆ ಇಲ್ಲಿ ಮಂಡ್ಯದಲ್ಲಿ ರಾಜಕೀಯವಾಗಿ ನಿಮ್ಮ ಪಕ್ಷದಲ್ಲೂ ಕೂಡ ಕಾಂಗ್ರೆಸ್ ಹೇಳ್ತಾರೆ, ಕಾರ್ಯಕರ್ತರು ಹೇಳಕ್ ಮನಸ್ಸಲ್ಲಿ ಸ್ವಾಮಿ ದೇವೇಗೌಡರ ಕುಟುಂಬ ಎದುರು ಹಾಕಕ್ಕೆ ಇಷ್ಟ ಇಲ್ಲ. ರಾಮನಗರ ಅವರು ಕೋಟೆ ಭದ್ರಪಡಿಸ್ಕೊಂಡ್ರು, ಹಾಸನ ಜಿಲ್ಲೆ ಅವ್ರ ಕೈಯಲ್ಲಿದೆ. ನಾಳೆ ನಿಖಿಲ್ ಕುಮಾರಸ್ವಾಮಿ ಮಂಡ್ಯಕ್ಕೆ ಬಂದರೆ ಮಂಡ್ಯ ರಾಜಕಾರಣ ಕೂಡ ದೇವೇಗೌಡ ಕುಟುಂಬಕ್ಕೆ ಅಂದರೆ 3 ಜಿಲ್ಲೆ ಅವ್ರ ಆಸ್ತಿ ಆಗುತ್ತೆ ಅಂತ ಗುಮಾನ ಇದೆ ಅವರಿಗೆ. ಸರ್, ಈಗ ಅವ್ರು ಕೇಳಿದ್ರು ST ಜಯರಾಮ್ ಅವ್ರ ಮನೆ ಕೊಡೂರಿ ಅಂತ. ಇಲ್ಲಿ ಎಲ್ಲ ಲೀಡರ್ಗಳು ಇದ್ದಾರೆ. ಅವರು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು, ಆ ಥರದವರು ಇಲ್ಲಿ ಸಾವಿರಾರು ಕಾರ್ಯಕರ್ತರವ್ರೆ, ಸಾವಿರಾರು ಲೀಡರ್ಗಳಿದ್ದಾರೆ. ನಾವು ಯಾರೂ ಈಗ ST ಜಯರಾಮ್ ಮನೆಯವ್ರು ಹೋಗಿ ಅವ್ರು ಕೇಳಿದಾರಾ ನನಗೆ JDS ಇಂದ ಅನ್ಯಾಯ ಆಗ್ಬಿಡಿದೆ, ನಂಗೆ ಟಿಕೆಟ್ ಕೊಟ್ಟಿಲ್ಲ MP ಅಂತ? ಟಿಕೆಟ್ ಕೇಳಿಲ್ವಾ? ಯಾವಾಗ ಸರ್? ಅಸೆಂಬ್ಲಿ ಟೈಮ್ 2003 ಸರ್. ಇವತ್ತು ಸರ್ MP ಎಲೆಕ್ಷನ್ ನಾನು ಹೋಗಿ ಕೇಳಿದಾರಾ? MP ಎಲೆಕ್ಷನ್ ಕೇಳಿದಾರಾ? ನಮ್ಮ ಒಗ್ಗಟ್ಟು ನೋಡಿ ಅವ್ರ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ನಾವು ಈ JDS ಜಿಲ್ಲೆ ಒಳಗಡೆ ನಿಖಿಲ್ ಕುಮಾರಸ್ವಾಮಿ ಮೊದಲೇ ಟಿಕೆಟ್ ಕೇಳಿದ್ರಾ? ಕೇಳಿರ್ಲಿಲ್ಲ. ನಾವೇ ಒತ್ತಾಯ ಮಾಡಿ ಕರ್ಸಿರೋದು. ನಿಖಿಲ್ ಕುಮಾರಸ್ವಾಮಿ ಟಿಕೆಟ್ ಕೇಳಿರ್ಲಿಲ್ಲ. ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು ಕರ್ಕೊಂಡ್ಬಂದು ನಿಲ್ಲಿಸ್ತಾ ಇದ್ವಿ. ಕಾಂಗ್ರೆಸ್ನವರಿಗೆ BJPಗೆ ಯಾಕೆ ಹೊಟ್ಟೆ ಊರಿ? ಸರ್, ಯಾವ ಕಾರ್ಯಕರ್ತರು ಅವ್ರನ್ನ ಕೇಳಿರ್ಲಿಲ್ಲ. ಮುಖ್ಯಮಂತ್ರಿ ಮಗ ಮತ್ತೆ ದೇವೇಗೌಡರವರ ಮೊಮ್ಮಗ ಅನ್ನೋದಕ್ಕೋಸ್ಕರ ಮಾತ್ರ ಈ ಜಿಲ್ಲೆಗೆ ತಂದಿರೋದು. ನಾವು ನಮ್ಮ ಜಿಲ್ಲೆ ಆತಂಕ ಏನು ಅಂತ? ಆತಂಕ ಏನಿಲ್ಲ. ಇದು ಸ್ವಾಭಿಮಾನದ ಪ್ರಶ್ನೆ. ಇದು ನಮ್ಮ ಜಿಲ್ಲೆಗೆ ನಾನು ಏನಾದ್ರೆ ಬೈಕು ಇಲ್ಲ ಅಂದರೆ ಕಾರ್ ತೊಗೊಂಡ್ರೆ ನನ್ನ ಜಿಲ್ಲೆ KL11 ತೊಗೋಬೇಕು ಅಂತ ಆಸೆ ಪಡ್ತೀನಿ. ಇನ್ನು MP ಆಗೋರು ನಮ್ಮ ಜಿಲ್ಲೆಯವ್ರು ಆಗಬೇಕು ಅನ್ನೋದು ನನ್ನ ಭಾಳ ಆಸೆ. ಅದು ಬಿಟ್ಟು ಬೇರೆ ಏನಿಲ್ಲ. ಈಗ ನಿಮ್ಮ ಮಂಡ್ಯದವರು ಯಡಿಯೂರಪ್ಪನವರು ಶಿವಮೊಗ್ಗದಾಗೆ ಹೋಗಿ ನೀನು ಗೆದ್ದಿಲ್ವಾ? ಅದು ಅವ್ರವ್ರ ವೈಯಕ್ತಿಕ ಅಭಿಪ್ರಾಯ. ಚುನಾವಣೆಗೆ ಅಂತ ಹೋಗಿಲ್ಲ. ಒಂದು ಕಾಲದಲ್ಲಿ ವ್ಯಾಪಾರಕ್ಕೆ ಅಂತ ಹೋದವರು ಅಲ್ಲೇ ಅವರು ಗೂಡು ಕಟ್ಕೊಂಡ್ರು, ವ್ಯಾಪಾರ ಶುರು ಮಾಡಿದ್ರು, ಅಲ್ಲೇ ಸಂಸಾರನೂ ಮಾಡಿದ್ರು, ಅಲ್ಲೇ ರಾಜಕಾರಣನೂ ಶುರು ಮಾಡಿದ್ರು. ನಮ್ಗೆ ಹೆಮ್ಮೆ ಇದೆ, ನಮ್ಮ ಜಿಲ್ಲೆಯ ಒಬ್ರು ಹೋಗಿ ಅಲ್ಲೂ ಬೆಳೆದು ಮುಖ್ಯಮಂತ್ರಿ ಆದರು ಅಂತ. ಇವರು ಪ್ರಧಾನಿ ಆಗಿದ್ದಾರೆ, ಹಾಸನದಿಂದ ಆಗಿದ್ದಾರೆ, ಇವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಮಗನ MP ಮಾಡಬೇಕು. ಯಾಕೆ? ಇಲ್ಲಿ 8 ಜನ ವಿಧಾನಸಭಾ ಸದಸ್ಯರಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಅವ್ರು ಯಾರು ಟಿಕೆಟೇ ಕೇಳಲಿಲ್ಲ ಅಂತ, ಟಿಕೆಟ್ ಕೇಳಲಿಲ್ಲ ಅಂತ ಹೇಳ್ತಾರೆ. ಇವ್ರು ಟಿಕೆಟ್ ಕೇಳೋ ಧೈರ್ಯ ಯಾರಿಗಿದೆ ಕೇಳಿ ಸರ್? ಟಿಕೆಟ್ ಕೇಳ ಇವ್ರು ಯಾರಾದ್ರೂ ಬಡವ್ರಿಗೆ, ಸಾಮಾನ್ಯ ಒಬ್ಬ ರೈತ 5,000 ಕೋಟಿ ಅಂತಾರಲ್ಲ, ಅದು ನಮ್ದು ಟ್ಯಾಕ್ಸ್ ದುಡ್ಡೋದು, ಯಾರ್ದೋ ಮನೆ ದುಡ್ಡಲ್ಲ, ನಮ್ ಟ್ಯಾಕ್ಸ್ ದುಡ್ಡೋದು. ಅದು ನಮ್ ಜಿಲ್ಲೆ ಕೊಡ್ಲೇಬೇಕು.
ನಮ್ಮ JDS ಅಲ್ಲಿ ಸರ್ JDS ಅಲ್ಲಿ ಇಲ್ಲಿ ಏನು 8 ಜನ ಶಾಸಕರಿದ್ದಾರೆ. 8 ಜನ ಶಾಸಕರೇನಿದ್ದಾರೆ ಎಲ್ಲ ಒಪಿನಿಯನ್ ತಗೊಂಡು ನಾವು ಎಲ್ಲ ಒಮ್ಮತದಿಂದ ನಮಗೆ ನಿಖಿಲ್ ಕುಮಾರಸ್ವಾಮಿ ಬರಲಿ, ನಮ್ಮ ಮಂಡ್ಯ ಇನ್ನೂ ಅಭಿವೃದ್ಧಿ ಹೆಚ್ಚು ರೀತಿಲಾಗಲಿ, ನಮ್ಮಲ್ಲಿ ಯಾವುದೇ ಒಂದು ಒಡಕಿಲ್ಲ, ಯಾವುದೇ ಥರದ್ದು ಇದಿಲ್ಲ. ಇವರು ಹೇಳ್ತಾರೆ ಯಡಿಯೂರಪ್ಪನವರು ಏನು ಶಿವಮೊಗ್ಗ ನಾವು ಉದ್ಧಾರ ಮಾಡಿದ್ವಿ, ಮಂಡ್ಯ ಯಾಕೆ ಮಾಡಲಿಲ್ಲ? 10 ವರ್ಷ ಕಾಂಗ್ರೆಸ್ನವರು ಬಿಜೆಪಿ ಇರುತ್ತಲ್ಲ, ಏನು ಅಭಿವೃದ್ಧಿ ಮಾಡಿದ್ರು ಮಂಡ್ಯಕ್ಕೆ? ಯಡಿಯೂರಪ್ಪನವರು ಮಂಡ್ಯದಲ್ಲಿ ಹುಟ್ಟೂರು, ಮಂಡ್ಯದಲ್ಲಿ ಓದಿರೋರು, ಹುಟ್ಟೂರು ಓದಿದ್ರು ನೆನಪೇನು ಅವ್ರಿಗೆ? ಶಿವಮೊಗ್ಗ ಇಂಪ್ರೂವ್ ಮಾಡ್ಕೊಂಡ್ರ ಮಂಡ್ಯಕ್ಕೆ ಇಂಪ್ರೂವ್ ಮಾಡ್ಲಿಲ್ಲ ಅವ್ರ ಕೇಳಿ. ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಆದ್ರೆ ಇನ್ನೂ ಇಂಪ್ರೂವ್ಮೆಂಟ್ ಆಯ್ತು. ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರು ಮನೆಯವರು ಇಲ್ಲಿವರೆಗೂ ಎಲೆಕ್ಷನ್ ಗೆದ್ದಿದಾರಲ್ಲ ಸರ್, ಜನ ಎಲೆಕ್ಷನ್ ಮಾಡಿ ಅವ್ರು ಗೆಲ್ಸಿರೋದು. ಯಾರು ಹಿಂದಿನ ಭಾಗದಲ್ಲಿ ಹೋಗಿಲ್ಲ ಇವತ್ತಿನವರೆಗೂ. ಇದನ್ನ ಒಂದು ನಿಮಿಷ ಸರ್, ಯಾವಾಗಲೂ ಸರ್ 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 ಒಂದು ನಿಮಿಷ, ದೇವೇಗೌಡರು ಮನೆಯವರು ಎಲ್ಲ ಅವರೇ ಆಗ್ಬೇಕಾಗಿರ್ಬೇಕು ಅಂತ ಇದ್ರಲ್ಲ, ಕೇಳಿ ಸರ್. ಇವತ್ತಿನವರೆಗೂ ಅವರು ಜನ ಓಟ್ ಹಾಕಿ ಗೆದ್ದು ಕಳ್ಸಿರೋರು. ಅರ್ಥ ಮಾಡಿದ್ರೆ ಹಿಂದ್ಗಡೆಯಿಂದ ಯಾರು ಬಂದಿಲ್ಲ. ಜನ ಒಪ್ಪಿದ್ಮೇಲೆ ಸರ್, ಜನ ಒಪ್ಪಿದ್ಮೇಲೆ ಇವ್ರದ್ದೇನು, ಜನ ಒಪ್ಪಿದ್ಮೇಲೆ ಇವ್ರದ್ದೇನು ಸರ್? ಒಂದು ಮಾತಾಡ್ತೀನಿ. ಮಂಡ್ಯದಲ್ಲಿ ಯಾವ ರೀತಿಯಾದಂಥ ಬಿಸಿ ಏರ್ತಾ ಇದೆ ಚುನಾವಣೆ. ಕುಮಾರಸ್ವಾಮಿ ಪುತ್ರ ಕಣಕ್ಕೆ ಇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರದೇ ಮಿತ್ರ ಪಕ್ಷ, ವಿರೋಧ ಪಕ್ಷ ಬಿಜೆಪಿ ಹೇಳ್ತಾ ಇದೆ. ಇಲ್ಲಿ ಯಾರು ಇಲ್ವಾ, ಅಭ್ಯರ್ಥಿಗಳಕ್ಕೆ ಯಾರಿಗೂ ಕೂಡ ಯೋಗ್ಯತೆ ಇಲ್ವಾ? ಇದೆ. ಆದರೆ ದೇವೇಗೌಡರ ಕುಟುಂಬನ ಎದುರು ಹಾಕೋಕೆ ಆಗ್ತಾ ಇಲ್ಲ ಅನ್ನೋದು ಅವರು ವಾದ. ಆದರೆ 8 ಜನ ಗೆದ್ದಿದ್ವಿ, 5,000 ಕೋಟಿ ಮಂಡ್ಯಕ್ಕೆ ಬಂದಿದೆ ಅಂತ ಅಭಿವೃದ್ಧಿಗಾಗಿ ನಿಖಿಲ್ ಕುಮಾರಸ್ವಾಮಿ ಬಂದರೆ ನಮ್ಮ ಪಕ್ಷ ತೀರ್ಮಾನ ಇವ್ರು ಯಾಕೆ ಪ್ರಶ್ನೆ ಮಾಡ್ತಾರೆ? ಲೋಕಸಭಾ ಚುನಾವಣೆ ದಿನ ನಿಗದಿ ಆಗ್ತಾ ಇದ್ದಂಗೆ ಮಂಡ್ಯ ಮತ್ತಷ್ಟು ಬಿಸಿ ಆಗ್ತಾ ಇದೆ. ಚುನಾವಣಾ ರಾಜಕಾರಣದಲ್ಲಿ ಸ್ವಾಭಿಮಾನದ ಪ್ರಶ್ನೆ ಎತ್ಕೊಂಡು ಕಾಂಗ್ರೆಸ್ ಬಿಜೆಪಿ ಹೋರಾಟಕ್ಕೆ ರಣಿ ಆಗ್ತಾ ಇದ್ರೆ, ಇದು ನಮ್ಮ ನಿರ್ಧಾರ, ನಮ್ಮ ಪಕ್ಷ ನಿರ್ಧಾರವನ್ನು ಇವ್ರು ಯಾರು ಪ್ರಶ್ನೆ ಮಾಡುತ್ತಾರೆ ಅಂತ ಹೇಳಿ JDS ಕೇಳ್ತಾರೆ. ಬಿಜೆಪಿಯವರು ಪ್ರಶ್ನೆ ಕೇಳ್ತೀನಿ. ಒಂದು, ಭಾರತೀಯ ಜನತಾ ಪಕ್ಷಕ್ಕೆ JDSನ ಆಂತರಿಕ ವಿದ್ಯಮಾನಗಳು ನಿಮಗೆ ಯಾಕೆ ಉಸಾಬರಿ? ಒಂದು ಪ್ರಶ್ನೆ ತಾವು ಹೇಳ್ತಾ ಇದ್ರೆ, ಹೌದು ಯಡಿಯೂರಪ್ಪನವ್ರು ಮಂಡ್ಯದವರಾಗಿದ್ದರೆ CM ಆಗಿದ್ದಾಗ ಮಂಡ್ಯಕ್ಕೆ ಏನು ಕೊಟ್ಟರು? ಅವರು ಮಾಡಿದ್ದ ಅಭಿವೃದ್ಧಿ ಯಡಿಯೂರಪ್ಪನವ್ರು ಮಾಡಿದ್ದು ಶಿವಮೊಗ್ಗಕ್ಕೆ, ಮಂಡ್ಯದು ನೀವು ಯಾಕೆ ಹೇಳ್ತೀರಿ? ನೋಡಿ ಸರ್, ಈಗ ಯಡಿಯೂರಪ್ಪನವ್ರಿಗೆ ದೊಡ್ಡ ಶಕ್ತಿ ಆಗಿದ್ದು ಶಿವಮೊಗ್ಗ, BJPಗೂ ದೊಡ್ಡ ಶಕ್ತಿ ಆಗಿದ್ದು ಶಿವಮೊಗ್ಗ. ಅದಕ್ಕೆ ಋಣ ತೀರಿಸುವಂಥ ಕೆಲಸ ಯಡಿಯೂರಪ್ಪನವ್ರು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮೇಲೆ ನಮಗೂ ಅಭಿಮಾನ ಇದೆ. ಅವರು ಮಂಡ್ಯ ಜಿಲ್ಲೆಯಿಂದ ಬಹಳಷ್ಟು ಸಂಖ್ಯೆಯಲ್ಲಿ ಗೆದ್ದು ಹೋದ್ರಲ್ಲ. 20 ತಿಂಗಳು ಅಧಿಕಾರದಲ್ಲಿದ್ದಾಗ ಮಂಡ್ಯಗೆ ಏನು ಕೊಡುಗೆ ಕೊಟ್ಟರು. ತದನಂತರ ಈಗ 8 ತಿಂಗಳಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಏನು ಒಂದು ಸೆಕೆಂಡ್ ನಾನು ಹೇಳ್ತೀನಿ ಸರ್. ಪೂರಕ ಪ್ಲೀಸ್ ಸರ್, ನೀವು ಮಾತಾಡೋಕೆ ಸುಮ್ಮನಿದ್ದೀವಿ. ಪೂರಕ ನೀವು ಮಾತಾಡೋಕೆ ಸುಮ್ಮನೆ ಇರ್ರಿ, ಒಂದು ನಿಮಿಷ ನೀವು ಮಾತಾಡೋಕೆ ಸುಮ್ಮನೆ ಬರವ, ಏನ್ ಮಾತಾಡ್ತೀರಾ ನೀವು? ಇರಿ ಸರ್ ಒಂದು ನಿಮಿಷ ಇರಿ. ಒಂದು ITI ಕಾಲೇಜ್ ಇಲ್ಲ, ಡಿಪ್ಲೊಮಾ ಕಾಲೇಜ್ ಇಲ್ಲ. ಇವರು ಅಧಿಕಾರ 25 ವರ್ಷ JDS ಅಧಿಕಾರ ಮಾಡೋದ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ JDS ಮಂಡ್ಯದಲ್ಲಿ ಅಧಿಕಾರ ಮಾಡೋದ. ಒಂದು ITI ಕಾಲೇಜು. ನೋಡಿ ಸರ್ ಬಜೆಟ್ ಅಲ್ಲಿ ಪೂರಕ ಬಜೆಟ್ ಅಂತ ಕುಮಾರಸ್ವಾಮಿ ಅವರು ಏನು ಮಂಡಿಸಿದ್ರು, ಆ ಪೂರಕ ಬಜೆಟ್ ಅಲ್ಲಿ 700ರಿಂದ 800 ಕೋಟಿ ಮಂಡ್ಯ ನಗರಕ್ಕೆ ಮೀಸಲಿಟ್ರು, ಮಂಡ್ಯ ಜಿಲ್ಲೆಗೆ. ಆ 800 ಕೋಟಿಲಿ ಎಷ್ಟು ಕೆಲಸ ಆಗಿದೆ, ಎಷ್ಟು ಕೆಲಸ ಪ್ರಗತಿಲಿದೆ ಅಂತ ಶ್ವೇತಪತ್ರ ಹೊರಡಿಸ್ತು. 5,000 ಕೋಟಿ ಮಾತು ಈಗ ಆಡೋದು ಬೇಡ. ನಾನು ಆರಂಭದಲ್ಲಿ ಹೇಳಿದೆ, ರೈತರ ವಿಚಾರ. ಮಂಡ್ಯ ಅಂದ್ರೆ ಬಹಳ ಜನಕ್ಕೆ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಬಹಳ ಸಮೃದ್ಧವಾಗಿದೆ, ನೀರಿದೆ, ಭತ್ತ ಕಬ್ಬು. ಇವತ್ತು ರೈತರು ಭತ್ತನೂ ಬಿಟ್ಟಿದ್ದಾರೆ, ಕಬ್ಬು ಬೆಳೆದು ಬಿಟ್ಟಿದ್ದಾರೆ, ಬೇರೆ ಬೇರೆ ಬೆಳೆಗಳಿಗೆ ಹೋಗಿದ್ದಾರೆ. ಇವತ್ತು ಬರ ಇದೆ. ಇದ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಯಾರು? ಸರ್, 40% ನಮ್ಮ ರೈತರ ಸಮಸ್ಯೆ ಇರೋದು ಮಂಡ್ಯ ಜಿಲ್ಲೆಯಲ್ಲಿ. ನೀರಾವರಿ ಬೆಲ್ಟ್ ಇರೋದು 40%, ಇನ್ನು 60% ಇರೋದು ಬರನೇ. ಆದ್ರೆ ಏನಂದ್ರೆ ಏನಿವ್ರು 7 ಜನ MLA ಗಿದ್ದೇವೆ, 7 ಜನ MLA ಗಿದ್ದೇವೆ ಅಂತವ್ರೆ. ಇವಳು ಸುಳ್ಳು ಆಶ್ವಾಸನೆ ಮೇಲೆ ಸುಳ್ಳು ಆಶ್ವಾಸನೆ ಹೆಂಗಿತ್ತು ಅಂದರೆ, ಬಾಣ್ತಿಯರಿಗೆ 6,000 ಕೊಡ್ತೀನಿ, ಬಸ್ಸರಿಗೆ 5,000 ಕೊಡ್ತೀನಿ, ವೃದ್ಧಾಪ್ಯ ವೇತನ 6,000 ಕೊಡ್ತೀನಿ. ಈ ಥರ ಮಾಡಿ ನಾನು ಒಕ್ಕಲಿಗ ಸಂಪೂರ್ಣ ಸಾಲ ಮನ್ನಾ ಮಾಡ್ತೀನಿ. ಮಂಡ್ಯ ಜಿಲ್ಲೆನ ಸಂಪೂರ್ಣ ಸಾಲ ಮುಕ್ತ ಮಾಡಿ ಅವ್ರನ್ನ ನಾನು ಹೊರಗತ್ತೀನಿ ಅಂತ ಹೇಳಿದ್ರು. ಇವತ್ತು ಸಾಲ ಮನ್ನಾ ಮಾಡಿ ಎಷ್ಟು ಮಾಡಿದ್ದಾರೆ? ಸೊಸೈಟಿ ಒಳಗಲ್ಲಿ 1 ಲಕ್ಷ ಸಾಲ ಮನ್ನಾ ಮಾಡಿಕೊಂಡಿದ್ದಾರೆ, ಇನ್ನೂ ಬಂದಿಲ್ಲ. ಅದು ಏನು ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಿದ್ರು, ಅದ 200 ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿಯ ಸಾಲ ಮನ್ನಾ ಮಾಡಿಲ್ಲ. ಈಗ ಡೆಮೊಕ್ರೆಟಿಕ್ ಸೆಟಪ್ ಅಲ್ಲಿ ಯಾರು ಯಾವ ಪಕ್ಷದ ಅಭ್ಯರ್ಥಿ ಎಲ್ಲಿ ಇಳಿಸ್ಬೇಕಾದ್ರೆ ಆ ಪಕ್ಷದ ತೀರ್ಮಾನ. ನೀವು ಸ್ವಾಭಿಮಾನ ಅಂತ ಹೇಳ್ತೀರಿ, ಗೋ ಬ್ಯಾಕ್ ಅನ್ನುವಂಥದ್ದು. ಹಾಗಿದ್ರೆ ರಾಮಕೃಷ್ಣ ಹೆಗಡೆ ಅವರು ಬಾಗಲಕೋಟೆ ನಿಲ್ತಿರ್ಲಿಲ್ಲ, ಸಿದ್ದರಾಮಯ್ಯ ಅವರು ಲೋಕಸಭೆ ಹೋಗಿ ಕೊಪ್ಪಳದಲ್ಲಿ ನಿಂತಿರಲಿಲ್ಲ, ಇವತ್ತು ಬದಾಮಿಗೆ ಹೋಗಿ ಹೆಂಗ್ ನಿಂತರು? ಗೋ ಬ್ಯಾಕ್ ನಿಖಿಲ್ ಕುಮಾರಸ್ವಾಮಿ ಅನ್ನುವಂಥದ್ದು ಅನ್ಡೆಮೊಕ್ರೆಟಿಕ್ ಆಗುತ್ತೆ.
ಆದರೆ ನೀವು ಕೇಳ್ತಕ್ಕಂಥ ಹಕ್ಕಿದೆ, ಆದರೆ ಅವರು ವಾಪಸ್ ಹೋಗಿ ಅನ್ನೋ ಹಕ್ಕಿಲ್ಲ ನಿಮಗೆ. ಅಣ್ಣ, ನಾವೇನಕ್ಕೆ ಗೋ ಬ್ಯಾಕ್ ನಿಖಿಲ್ ಹೇಳ್ತಿದ್ದೀವಿ ಅಂತಂದ್ರೆ, ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಇದೀವಿ. ನಮ್ಮ JDS ನ ಸಹೋದರ ಹೇಳ್ತಾರ ಸರ್, ಸಿದ್ದರಾಮಯ್ಯನವ್ರನ್ನ ಜನರ ಅಭಿಲಾಷೆಗೆ ನಾನು ಹೇಳ್ತಿರೋದು, ಸಿದ್ದರಾಮಯ್ಯ ಅವರು ಒಂದು ಕ್ಷೇತ್ರನ ಬಿಟ್ಟು ದೂರಕ್ಕೆ ಹೋಗಿ ನಿಂತಿದ್ದಾರೆ. ನೀವು ನಿಖಿಲ್ ಬಿಜಾಪುರಲ್ಲಿ ಗೆಲ್ಸಿ, ಒಕ್ಕಲಿಗರು ಮಂಡ್ಯಕ್ಕೆ ನಿಮ್ಮ ಕೊಡುಗೆ ಏನು? 4 ಜಿಲ್ಲೆ ಬಿಟ್ಟು ನಿಮ್ದು ಇನ್ನೆಲ್ಲ ಸಾಧನೆ ಇದೆ. ನಾವು ಹೈಕಮಾಂಡ್ ಮಾತಿಗೆ ಒಪ್ಪಿಗೆ ಕೊಟ್ಟು ಮಂಡ್ಯ ಜಿಲ್ಲೆ ಅಭ್ಯರ್ಥಿ ಶಿವರಾಮೇಗೌಡರನ್ನ ಗೆಲ್ಲಿಸ್ತೋ. ಅದೇ ರೀತಿ ಜಿಲ್ಲೆಯ ಸ್ವಾಭಿಮಾನಕ್ಕೋಸ್ಕರ ನಾವು ಅಂಬರೀಷ್ ಅಭಿಮಾನಿ ಸಂಘದಿಂದ ಹೇಳ್ತಾ ಇದೀವಿ, ನಮ್ಗೆ ನಿಖಿಲ ನಿಂತ್ಕೊಳ್ಳಿ, ಯಾರೇ ನಿಂತ್ಕೊಳ್ಳಿ, ನಾವು ಎದುರೋ ಅವಶ್ಯಕತೆ ಇಲ್ಲ. ನಮ್ಗೆ ಜನಗಳ ಆಶೀರ್ವಾದ, ಜನಗಳ ಶಕ್ತಿ ಆಗಿದ್ರೆ ಅಂಬರೀಷ್ ಶಕ್ತಿ ಎತ್ತಿ ತೋರಿಸ್ತೀವಿ. ಯಾರೇ ಕ್ಯಾಂಡಿಡೇಟ್ ಆದ್ರೂ ಸುಮಲತಾ ಗೆಲುವು ನಿಶ್ಚಿತ ಮಂಡ್ಯ ಜಿಲ್ಲೆ. ಒಂದೇಳೆ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮಾಜಿ ಶಾಸಕರು, ಕಾರ್ಯಕರ್ತರು ನಮ್ಗೆ ಇಷ್ಟ ಇಲ್ಲ, ಇದು ವಿಧಾನಸೌಧಕ್ಕೆ ಮಾತ್ರ ಮೈತ್ರಿ, ನಾವು ಮಂಡ್ಯದಲ್ಲಿ ಆಗಲ್ಲ, ನಾವು ಸಪೋರ್ಟ್ ಮಾಡಲ್ಲ, ನಾವು ಕೆಲಸ ಮಾಡಲ್ಲ ಅಂದ್ರೆ ಏನ್ ಮಾಡ್ತೀವಿ? ನಾವು ಖಂಡಿತ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ತಾರೆ, ಅವ್ರ ಪರವಾಗಿ ನಾವು ಕೆಲಸ JDS ಪ್ರತಿಯೊಬ್ಬ ಕಾರ್ಯಕರ್ತ, ಪ್ರತಿಯೊಬ್ಬ ಮುಖಂಡ, ಎಲ್ಲ ಶಾಸಕರು ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಆಗಬೇಕು ನಮ್ಮೆಲ್ಲರ ಆಕಾಂಕ್ಷೆ. ಖಂಡಿತ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರದಲ್ಲೂ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ. ಮಹಿಳೆಯರೆಲ್ಲ ಅದಕ್ಕಾಗಿ ಪಣ ತೊಟ್ಟು ನಿಂತಿದ್ದಾರೆ. 8 ನಿಖಿಲ್ ಕುಮಾರ್ ಗೆದ್ದೇ ಗೆಲ್ತಾರೆ. ಏನ್ ಕೇಳ್ತಾವ್ರೆ ಅಂದ್ರೆ ಭಯ 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 ನಮ್ಗೆ ಸರ್. ಅವ್ರು ಯಾರು ಬೇಕಾದ್ರೆ ಹಾಕಿ ಕ್ಯಾಂಡಿಡೇಟ್, ನಾವು ಗೆದ್ದು ತೋರಿಸ್ತೀವಿ. ಯಾರು ಬರ್ಲಿ, ನಾವ್ ಯಾರು ಕಾಂಗ್ರೆಸ್ ರೈತರಿಗೆ ಹೇಳ್ತೀನಿ, ನಾನು ಹೇಳೋದು ಎರಡೇ ಮಾತು. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅದನ್ನ ಗೊತ್ತಾಯ್ತೀವಿ. ಆದ್ರೆ ಹೇಳ್ತೀರಿ, ಇವತ್ತು ಒಬ್ಬ ಸಾಮಾನ್ಯ ರೈತರ ಮಗಳು ಇವತ್ತು ಲಕ್ಷ್ಮೀ ಅಶ್ವಿನ್ ಗೌಡನಿಗೆ ಇವತ್ತು ಟಿಕೆಟ್ ಕೊಡೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಂದ್ಮೇಲೆ, ಇವತ್ತು ಒಬ್ಬ ಬಡ ರೈತರ ಮಗಳು ಲಕ್ಷ್ಮೀ ಅಶ್ವಿನ್ ಗೌಡ ಅವ್ರು ಟಿಕೆಟ್ ಕೊಡಿ ಸ್ವಾಮಿ, ಬೇಕಾಗಿಲ್ಲ. ಇವರು ಮಂಡ್ಯ ಜಿಲ್ಲೆಗೆ ಆಗ್ಬೇಕು ಮಾತ್ರ ಮುಖ್ಯಮಂತ್ರಿ ಅಲ್ಲ, ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ಅಲ್ವಾ? 14 ಜಿಲ್ಲೆಯಲ್ಲಿ ಇವ್ರ ಹೆಸರು ಇಲ್ಲ. ಹೋಗಿ ತಾಕತ್ತಿದ್ರೆ ಹಾಕಿ, ಬಳ್ಳಾರಿ ಗುಲ್ಬರ್ಗ ರಾಜ್ಯ 16 ಜಿಲ್ಲೆಯಲ್ಲಿ ಇವ್ರ ಹೆಸರು ವಿವಿಧ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ತಮ್ಮದೇ ಆದಂಥ ಜೋಶಲ್ಲಿ ಅಭಿಮಾನದಂತ ಸ್ವಾಭಿಮಾನ ಮಾತಾಡಿದ್ರು. ಆದರೆ ಒಂದಂತೂ ಸ್ಪಷ್ಟ, ಮಂಡ್ಯ ಲೋಕಸಭಾ ಕಣ ದಿನೇ ದಿನೇ ಬಿಸಿ ಆಗ್ತಾ ಇದೆ. ಅಧಿಕೃತವಾಗಿ ಅಭ್ಯರ್ಥಿಗಳು ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಆದರೆ ಅವರೇ ನಾವೇ ಅಭ್ಯರ್ಥಿ ಅಂತ ಈಗಾಗಲೇ ಪ್ರಚಾರ ಅಖಾಡಕ್ಕೆ ಧುಮುಕಿದ್ದಾರೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಮಂಡ್ಯ ಚುನಾವಣೆ ಇಂಡಿಯಾದ ಗಮನ ಸೆಳೆಯೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾಮನ್ ಗಗನ್ ಜೊತೆ ಲಕ್ಷ್ಮಣ ಹೋಗಾರ್, ನ್ಯೂಸ್ 18 ಕನ್ನಡ, ಮಂಡ್ಯ.